ನಮಸ್ಕಾರ ಎಲ್ಲರಿಗೆ. ಇವತ್ತೊಂದು ಬಿಸಿಲು ದಿನಕ್ಕೆ ತುಂಬಾ ಸೂಪರ್ ಆಗಿರುವಂಥ ಪಾನಿ ಮಾಡಿ ತೋರಿಸ್ತಾ ಇದ್ದೀನಿ. ಪುದೀನ ಸೊಪ್ಪು ಮತ್ತು ನಿಂಬೆಹಣ್ಣು ಸಬ್ಜಾ ಬೀಜ ತೊಗೊಂಡಿದ್ದೀನಿ. ಇಲ್ಲೇ ಕಾಮಕಸ್ತೂರಿ ಬೀಜ ಅಂತ ಹೇಳ್ತಾರೆ ಇದಕ್ಕೆ. ಇದು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು, ತಂಪಾಗಿರ್ತೈತಿ ಈ ಬಿಸಿಲು ದಿನಕ್ಕೆ. ಅದನ್ನ 1 ಚಮಚದಷ್ಟು ತೊಗೊಂಡು ನೀರಿಗೆ ಹಾಕಿ ಮುಂಚೆನೇ ನೆನೆಸ್ಕೊಂಡ್ಬಿಡ್ಬೇಕು. 1 ನಿಮಿಷ 2 ನಿಮಿಷ ನೆನೆಸಿಟ್ರೆ ಸಾಕಾಗ್ತದೆ. ಜಾಸ್ತಿ ಹೊತ್ತಿನ ಬೇಡ ಇದಕ್ಕೆ. ಇದು ನೆನೆಯಲ್ಲಿ ಸೈಡಿಗೆ ಇಡುವ. ಇಲ್ಲಿ ಪುದೀನ ಸೊಪ್ಪು ತೊಗೊಂಡಿದ್ದೀನಿ, ಒಂದು ಅರ್ಧ ಕಟ್ಟಿನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಪುದೀನ ಸೊಪ್ಪು ತೊಗೊಂಡು ಮಿಕ್ಸರ್ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಒಂದು ಅರ್ಧ ಲಿಂಬೆ ಅಂತ ತೊಗೊಂಡಿದ್ದೀನಿ. ಅದರ ಬೀಜ ಎಲ್ಲ ತೆಗೆದು ಹಿಂಡಿಬಿಟ್ಟು ಹಾಕ್ಕೊಳ್ಳಿ. ಬೀಜದ ತರಿಸ್ಲಿ ಹಾಕಿದರೆ ಅದು ಇಸ ಆಗ್ತದೆ ನೋಡಿ. ಹಸನಾಗೆ ಹಿಂಡ್ಕೊಂಡ್ಬಿಡ್ಬೇಕು ನಿಂಬೆ ರಸ. ಹಿಂಡಿ ಆದಮೇಲೆ 2 ಏಲಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ಸಿಪ್ಪೆ ತೆಗೆದು ಸಿಪ್ಪೆ ದರ್ಶಲೇನ ಹಾಕ್ತಾಯಿದ್ದೀನಿ. ಚಮಚದಷ್ಟು ಸಾಂಗ್ ಚಮಚಲೆ 1 ಚಮಚೆ ಸೋಪ್ ಕಾಳು ಹಾಕ್ಕೊಳ್ತಾ ಇದ್ದೀನಿ. ಸೋಪ್ ಕಾಳು ಕೂಡ ತುಂಬ ಆರೋಗ್ಯಕ್ಕೆ ಒಳ್ಳೆಯದು, ಈ ತಂಪಾಗಿರ್ತೈತಿ ಈ ಬಿಸಿಲು ದಿನಕ್ಕೆ. ನಿಮಗೆ ರುಚಿಗೆ ತಕ್ಕಷ್ಟು ಬೆಲ್ಲ ಆದರೆ ಹಾಕ್ಕೊಳ್ಳಿ, ಸಕ್ಕರೆ ಆದರೂ ಸೇರಿಸ್ಕೊಳ್ಳಿ. ನಾನಿಲ್ಲಿ ಸಕ್ಕರೆ ಸೇರಿಸ್ತಾ ಇದ್ದೀನಿ. ಇದ್ರ ಬದಲಾಗಿ ಕಲ್ಸಕ್ಕರೆ ಇದ್ದರೆ ಅದನ್ನು ಕೂಡ ಹಾಕ್ಕೋಬೋದು. ಈಗ ಸ್ವಲ್ಪ ನೀರು ಸೇರಿಸಿ ನುಣ್ಣಗೆ ಪೇಸ್ಟ್ ಮಾಡ್ಕೊಂಬರ್ಬೇಕು. ಇದನ್ನು ನುಣ್ಣಗೆ ಈ ಥರ ಪೇಸ್ಟ್ ಮಾಡ್ಕೊಂಬಂದಿದ್ದೀನಿ. ಈಗ ಒಂದು ಜರಡಿ ತೊಗೊಂಡು ಸೋಸ್ಕೊಂಡ್ಬಿಡ್ಬೇಕು ಇದನ್ನು. ಅಂದರೆ ಇರುವಂಥ ತರಕಾರಿ ಇರುವಂಥದ್ದು ಕಡ್ಡಿಗಳೆಲ್ಲ ಬರ್ತೈತೆ. ಅದು ನೀಟಾಗಿ ಸೋಸ್ಕೊಂಡ್ಬಿಟ್ಟು ನಿಮಗೆ ಎಷ್ಟು ಹದ ಬೇಕೋ ಅಷ್ಟು ನೀರು ಸಿಗರಿಸ್ಕೋಬೋದು ಅದಕ್ಕೆ. ನೋಡಿ ಈ ಥರ ಎಲ್ಲ ಬಂದುಬಿಡ್ತವೆ. ಸೋಪ್ ಕಾಳು ಕಡ್ಡಿ ಅಂಥದ್ದು ಉಳಿದಿದ್ದೆಲ್ಲ ಬಂದುಬಿಡ್ತೈತೆ ಇದರೊಳಗೆ. ಸ್ವಲ್ಪ ಮೇಲೆ ಇನ್ನೊಂದು ಚೂರು ನೀರು ಹಾಕ್ತಾಯಿದ್ದೀನಿ, ಇನ್ನೊಂದು ಅರ್ಧ ಗ್ಲಾಸ್ನಷ್ಟು. ನೋಡಿ ಎಲ್ಲ ಬಂದುಬಿಡ್ತೀವಿ. ಈ ಬೇಸಿಗೆ ದಿನಕ್ಕೆ ಪುದೀನ ಸೊಪ್ಪು ಅಂತೂ ಇನ್ನೂ ತುಂಬ ತಂಪು. ಆವಾಗವಾಗ ಈ ಥರ ಮಾಡಿ ಕುಡಿತಾಯಿದ್ರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನೋಡಿ ಸ್ವಲ್ಪ ಐಸ್ ಹಾಕ್ತಾಯಿದ್ದೀನಿ, ಕಿಪ್ಸ್ ಒಂದು 4-5 ಸೇರಿಸಿದ್ದೀನಿ. ಬೇಡ ಅಂದರೆ ತಣ್ಣ ನೀರನ್ನು ಹಾಕ್ಕೋಬೋದು. ನಾನು ನೀರು ಕೂಡ ಸೇರಿಸಿದ್ದೀನಿ, 1 ಲೀಟ್ರ್ನಷ್ಟು ನೀರು ಸೇರಿಸಿದ್ದೀನಿ ಮತ್ತು 5 ಕ್ಯೂಬ್ಸ್ ಹಾಕಿದ್ದೀನಿ. ಸ್ವಲ್ಪ ತಣ್ಣಗೆ ಮಾಡಿ ಬೇಸಿಗೆ ದಿನ ಕುಡಿತಾಯಿದ್ರೆ ತುಂಬಾ ಒಳ್ಳೆಯದು. ನೋಡಿ ಇದು ಸಬ್ಜಾ ಸೀಡ್ಸ್ ನೆನೆಸಿಟ್ಟಿದ್ನೆಲ್ಲ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ. ನೋಡಿರಿ ಎಷ್ಟು ಚೆನ್ನಾಗಿ ಬಂತು. ಈ ಥರ ಪುದೀನ ಸೊಪ್ಪಿಂದು ರಸಮ್ ಮಾಡಿ ಕುಡಿತಾಯಿದ್ರೆ ಪಾನಕ ನೋಡಿ ಎಷ್ಟು ಸೂಪರಾಗಿ ಬಂದಿದೆ. ನೋಡಿರಿ ಗ್ಲಾಸ್ ತೊಗೊಂಡಿದ್ದೀನಿ, ಗ್ಲಾಸಿಗೆ ಹಾಕ್ತಾಯಿದ್ದೀನಿ. ಅದರಲ್ಲಿ 5 ಕ್ಯೂಬ್ಸ್ ಹಾಕಿದ್ದೀನಿ, 2 ಬೇಕಿದ್ದರೆ ಹಾಕಿ, ಬೇಡ ಅಂದ್ರೂ ಹಾಗೆಯೇ ಕುಡಿಬೋದು ತಣ್ಣ ನೀರು ಹಾಕಿ. ನೋಡಿ ಎಷ್ಟು ಚೆನ್ನಾಗಿದೆ ಪುದೀನ ಸೊಪ್ಪಿನ ಪಾನಕ ಈ ಬಿಸಿಲು ದಿನಕ್ಕೆ. ಇದು ಹೇಳಿ ಮಾಡಿಸಿದಂಥ ಜ್ಯೂಸು. ನೀವು ಸಹ ಮಾಡಿ ಹೇಗೆ ಬಂತಂತ ತಿಳಿಸಿ. ನೋಡಿದ್ರಲ್ಲ ಯಾವ ಥರ ಮಾಡೋದಂತ ಸುಲಭವಾಗಿ ಪಟ್ಟಂತ ಒಂದು 4-5 ಪುದೀನ ಎಲೆ ಇತ್ತಂದರೆ ಬೇಗನೆ ಮಾಡ್ಕೊಂಡ್ಬಿಡ್ಬೋದು ಪಟ್ಟಂತ. ನೋಡ್ರಿ ಎಷ್ಟು ಚೆನ್ನಾಗಿ ಬಂದಿದೆ ಸರ್ಬತ್ತು. ನೀವು ಸಹ ಮಾಡ್ಕೊಳ್ಳಿ, ಕುಡ್ಕೊಳ್ಳಿ, ಹೇಗೆ ಬಂತಂತ ತಿಳಿಸಿ. ಇದೇ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ಹೆಚ್ಚು ಸಪೋರ್ಟ್ ಮಾಡಿ.